ಈ ಪೇಪರ್ನ ನಮ್ಮ ಭೂಮಿ ಅನ್ಕೋಣ. ಸೊ ನಮ್ಮ ಭೂಮಿಲಿ 70% ಏನಿದೆ ನೀರಿದೆ. ಸೊ 70% ನಮಗೆ ಬೇಡ. ಇನ್ನು ಮಿಕ್ಕಿರುವಂತಹ ಭೂಭಾಗ ಇದೆ, ಅದರಲ್ಲಿ ನಮ್ಮ ಕಾಂಟಿನೆಂಟು ಏಷ್ಯಾ. ನಾವು ಏಷ್ಯಾ ಮಾತ್ರ ತಗೋಣ, ಇದು ಬೇಡ ಬೇರೆ. ಏಷ್ಯಾದಲ್ಲಿ ನಮ್ಮದೊಂದು ದೇಶ ಭಾರತ, ನಾವು ಭಾರತ ಮಾತ್ರ ತಗೋಣ. ಭಾರತದಲ್ಲಿ ನಮ್ಮದೊಂದು ರಾಜ್ಯ ಕರ್ನಾಟಕ ತಗೋಣ. ಕರ್ನಾಟಕದಲ್ಲಿ ನಮ್ಮದೊಂದು ಜಿಲ್ಲೆ ಶಿವಮೊಗ್ಗ ತಗೋಣ. ಶಿವಮೊಗ್ಗದಲ್ಲಿ ನಮ್ಮದೊಂದು ತಾಲೂಕು, ಆ ತಾಲೂಕು ತಗೋಣ. ಆ ತಾಲೂಕಲ್ಲಿರುವಂತಹ 100 ಏರಿಯಾಗಳಲ್ಲಿ ಇವಾಗ ನಾವಿರುವಂತಹ ಒಂದು ಹೊಳೆ ಬಸ್ ಸ್ಟಾಪ್ ಅದನ್ನು ತಗೊಳ್ಳೋಣ. ಅದು ತುಂಬ ಸಣ್ಣದು. ಅದರೊಳಗಿರುವಂತಹ ಒಂದು ಸಣ್ಣ ಹಾಲು, ಬೆಕ್ಕಿನ ಕಲ್ಮಠದ ಹಾಲು, ಅದನ್ನು ತಗೊಳ್ಳೋಣ. ಅದರೊಳಗೆ ಕೂತಿರುವಂಥ ಸುಮಾರು 200 ಜನರಲ್ಲಿ ನಾನು ಒಬ್ಬ. ನಾವು ಅನ್ಕೊಂತೀವಿ ನಾನು ಜಗತ್ತಲ್ಲಿ ದೊಡ್ಡ ವ್ಯಕ್ತಿ, ನಾನು ಸಾಧನೆ ಮಾಡಿದ್ದೀನಿ ಅಂತ. ನಮ್ಮಲ್ಲಿ ತುಂಬ ಜನರಿಗೆ ಇವತ್ತು ಅಹಂಕಾರ, ನಾನು ಇಷ್ಟು ಓದ್ಕೊಂಡಿದ್ದೀನಿ, ನನ್ನ ಕೆಳಗೆ ಇಷ್ಟು ಜನ ಕೆಲಸ ಮಾಡ್ತಾರೆ, ನಾನು MLA, ನಾನು MP, ಆ ಅಹಂಕಾರದಲ್ಲಿ ಬದುಕ್ತಿರ್ತೀವಿ. ನಮಗಿಂತ ಮುಂಚೆ ಬಿಲಿಯಾಂತರ ಜನರು ಬಂದು ಹೋಗಿದ್ದಾರೆ. ನಮಗಿಂತ ದೊಡ್ಡ ದೊಡ್ಡ ಜ್ಞಾನಿಗಳು, ನಮಗಿಂತ ದೊಡ್ಡ ದೊಡ್ಡ ಶ್ರೀಮಂತರು, ನಮಗಿಂತ ಸುಂದರವಾಗಿರುವಂಥ ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ಸೊ ನಮಗಿರುವಂಥ ಸೌಂದರ್ಯದ ಬಗ್ಗೆ, ಹಣದ ಬಗ್ಗೆ, ಜ್ಞಾನದ ಬಗ್ಗೆ ನಮ್ಗೆ ಯಾವತ್ತೂ ಕೂಡ ಅಹಂಕಾರ ಬೇಡ. ಬೀಚಿಯವರು ಒಂದ್ ಕಡೆ ಬರೀತಾರೆ, ಮನುಷ್ಯನಿಗೆ ಅವನಿಗಿರುವಂತಹ ಜ್ಞಾನದ ಬಗ್ಗೆ ಅಹಂಕಾರವಿದೆ, ಬಟ್ ಅವನ ಅಹಂಕಾರದ ಬಗ್ಗೆನೇ ಅವನಿಗೆ ಜ್ಞಾನ ಇಲ್ಲ.